ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆ ನನ್ನ ಕೆಲಸಗಳು ನಡೀತಾನೇ ಇದ್ದಾವೆ. ಸೊ ಇದು ತುಂಬಿತು, ಇದನ್ನ ಕೆಳಗಡೆ ಇಟ್ಕೊತೀನಿ. ಇವಾಗ ಹಾಲು ಕಾಸ್ಕೋಬೇಕು. ಹಾಲು ತಂದರೆ ಮೊದಲೇ ಇಷ್ಟು ಹಾಲಿದ್ದಾವೆ. ಇದನ್ನೆಲ್ಲ ನಾನು ಇವಾಗ ಮೊಸರು ಮಾಡ್ಕೊತೀನಿ, ಹೆಪ್ಪಾಕೊತೀನಿ. ಸೊ ಇದು ಮೊಸರು ಒಂದು ಸ್ವಲ್ಪ ಆಯಿತಾ. ನಾನಿಲ್ಲಿ ಬಿಸಿನೀರು ಇಟ್ಕೊಂಡಿನಿ, ಸ್ವಲ್ಪ ನೆಲ್ಲಿಕಾಯಿ ರುಬ್ಬಿ ನೆಲ್ಲಿಕಾಯಿ ಜ್ಯೂಸ್ ಕೊಡೋಣ ಅಂಥೇಳಿ. ಸೊ ಬೆಳಗ್ಗೆ ಬರೀ ನೆಲ್ಲಿಕಾಯಿ ಜ್ಯೂಸ್ ಮಾಡ್ತೀನಿ ನಾನು. ಹಾಲು ಕಾಸ್ಕೊಳ್ಳಿಕ್ಕೆ ಇಟ್ಟಿನಿ ಫ್ರೆಂಡ್ಸ್ ನಾನೀಗ. ಸೊ ನೀರು ಕಾಯ್ದಾವೆ, ಇದನ್ನು ಸಪ್ರೇಟಾಗಿ ಆಮೇಲೆ ತೊಗೊತೀನಿ. ಸೊ ಐಸ್ ಕ್ಯೂಬ್ ಥರ ಮಾಡಿಟ್ಕೊಂಡು ನಾನು ನೆಲ್ಲಿಕಾಯಿ ರುಬ್ಕೊಂಡು ಅದರೊಳಗೆ ಒಂದು ಸ್ವಲ್ಪ ನಿಂಬೆ ರಸ ಹಾಕೋತೀನಿ, ಒಂದು ಫ್ಯೂ ಡ್ರಾಪ್ಸ್ ಸಾಕು. ಕುಡಿಯೋಕ್ಕೂ ಟೇಸ್ಟ್ ಚೆಂದಿರ್ತದೆ. ಸ್ವಲ್ಪ ಸಾಲ್ಟ್, ಬೇಕಾದರೆ ನೀವು ಶುಗರು ಬೆಲ್ಲ ಏನಾರು ಹಾಕೋಬೋದು, ಬಟ್ ಶುಗರ್ ಹಾಕೋಬೇಡ್ರಿ, ಬೆಲ್ಲ ಹಾಕೋರಿ. ಸ್ವಲ್ಪ ನಾನು ಬಿಸಿನೀರು ಹಾಕೋತೀನಿ. ಬಿಸಿನೀರು ಹೊರಲಂದ್ರೆ ತಣ್ಣೀರನ್ನ ಹಾಕಿ ಸ್ವಲ್ಪ ಹೊತ್ತು ಇಡ್ಬೋದು. ಹಾಕಿದರೆ ನೋಡ್ರಿ ತಾನೇ ಮಿಕ್ಸ್ ಆಗ್ಬಿಡ್ತದೆ. ನೋಡ್ರಿ, ಸೋಸಿ ರಸ ತೆಗೆದು ಕುಡಿದ್ರೆ ಇದೆಲ್ಲ ವೇಸ್ಟ್ ಆಗುತ್ತೆ ಅಂಥೇಳಿ ನಾನು ತೆಗಿಲ್ಲ. ಡೈಲಿ ರುಬ್ಬಕ್ಕೂ ಪ್ರಾಬ್ಲಮ್ಮು. ಒಂದೊಂದು ಟೈಮ್ ನಾವು ಕರೆಂಟ್ ಇರ್ತಾವೆ, ಮುಂಜಾನೆ ಇರಲ್ಲ. ಆಮೇಲೆ ಡೈಲಿ ಕೆಲಸ ಜಾಸ್ತಿ ಅನಿಸುತ್ತೆ ಅದೆಲ್ಲ ಮಾಡೋದ್ರಿಂದ. ಅದಕ್ಕೆ ನಾನು ಎಷ್ಟೋ ದಿನ ಕುಡಿಯೋದು ಸ್ಕಿಪ್ ಆಗ್ಬಿಟ್ಟಿದ್ದು ನನಗೆ. ನಿನ್ನೆ ನಾನು ಬೀಟ್ರೂಟ್ ಮಾಡ್ಕೊಂಡು ಕುಡ್ತೀನಿ. ಇದನ್ನು ಕುಡ್ದಿಲ್ಲ ನಾನು, ಇದಿತ್ತು ಆದರೆ ಇದು ಕುಡ್ದಿಲ್ಲ. ಬೀಟ್ರೂಟ್ ಕುಡ್ತೀನಿ. ಸೊ ಇದು ಚೆಂದಾಗಿ ಪರಿಮಳನೂ ಬರ್ಲಿಕ್ಕತ್ತವ. ಏನು ಮಸ್ತಾಗಿ ಪರಿಮಳ ಬರ್ಲಿಕ್ಕತ್ತದ ಗೊತ್ತಾ. ಸೊ ಬಂದು ಮಾಡ್ಕೊಂಡು ಕುಡಿತೀನಿ. ಸೊ ಬರೀ ಬಿಸಿನೀರು ಕುಡಿಯೋದಕ್ಕಿಂತ ಹಿಂಗೆ ಸ್ವಲ್ಪ ಜ್ಯೂಸ್ ಥರ ಮಾಡಿಕೊಂಡು ಕುಡಿಬೋದು. ಫ್ರೆಂಡ್ಸ್, ಬರೀ ಇವತ್ತು ನಾನು ಅಡುಗೆ ಮಾಡೋದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಏನೆಲ್ಲ ಮಾಡ್ಬೇಕಂತ ವಿಚಾರ ಮಾಡ್ಲಿಕ್ಕತ್ತೀನಿ. ಸೊ ಬೆಂಡೆಕಾಯಿ ಸಾರು, ಪಲ್ಯ ಎಲ್ಲನೂ ಮಾಡೋಣ ಅಂತ. ಬರ್ರಿ, ಒಂದೊಂದು ಸತಿ ನಾನು ಬೆಂಡೆಕಾಯಿನ ಗಟ್ಟಿ ಪಲ್ಯನೂ ಮಾಡ್ತೀನಿ, ಇಲ್ಲಾಂದರೆ ಈ ರೀತಿ ಸ್ವಲ್ಪ ಸಾರು ಮಾಡ್ತೀನಿ. ಅದು ಬೆಂಡೆಕಾಯಿ ಸಾರು 2 in 1 ಆಗುತ್ತೆ ನಮ್ಗೆ. ಚಪಾತಿ, ರೊಟ್ಟಿ, ಅನ್ನ ಎಲ್ಲ ಜೊತೆಗೂ ಬರುತ್ತೆ. ಬಟ್ ಇವತ್ತು ನಾನು 2 ಸಾರು ಥರನ ಮಾಡ್ಲಿಕ್ಕತ್ತೀನಿ. ಒಂದು ಸಪ್ಪನ್ ಸಾರು ಮಾಡ್ಲಿಕ್ಕತ್ತೀನಿ, ಇನ್ನೊಂದು ಬೆಂಡೆಕಾಯಿ ಸಾರು ಮಾಡ್ಲಿಕ್ಕತ್ತೀನಿ. ಏಕೆಂದ್ರೆ ನನ್ನ ಮಕ್ಕಳಿಗೆ ಸ್ವಲ್ಪ ಆರಾಮಿಲ್ಲ. ನನ್ನ ಮಗಳು ಖಾರ ಊಟ ಮಾಡವಳು. ಹಾಗಾಗಿ ಸ್ವಲ್ಪ ಸಪ್ಪಂದು ಸಾರು ಮಾಡೋಣ ಅಂತ ಹೇಳಕ್ಕಿನ ಸಲುವಾಗಿ ನಾನು ಸಪ್ಪನ್ ಸಾರು ಮಾಡ್ಲಿಕ್ಕತ್ತೀನಿ. ಇಲ್ಲಿ ಬೆಂಡೆಕಾಯಿ ಮಾಡಲಿಕ್ಕೆ ಎಣ್ಣೆ ಹಾಕ್ಕೊಂಡು, ಜೀರಿಗೆ ಸಾಸಿವೆ ಹಾಕ್ಕೊಂಡು, ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ ಕೆಂಪಾದಮೇಲೆ ಈ ಬೆಂಡೆಕಾಯಿ ಮೊದಲೇ ಹುರಿದಿಟ್ಕೊಂಡಿದ್ದೆ ನಾನು. ಸೊ ಹುರಿದಿಟ್ಕೊಂಡಿದ್ದು ಬೆಂಡೆಕಾಯಿನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಡು, ಇದಾದಮೇಲೆ ಇದಕ್ಕೆ ಟೊಮೊಟೊ, ಉಪ್ಪು, ಖಾರ, ನಿಮ್ಗೆ ಯಾವೆಲ್ಲ ಮಸಾಲ ನೀವು ಯೂಸ್ ಮಾಡ್ತೀರಿ ಮನೇಲಿ ಅವನ್ನ ಹಾಕೋದು, ಯಾವುದು ಫ್ಲೇವರ್ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಆ ಥರ ಅದನ್ನು ಹಾಕ್ಕೊಂಡು ಟೊಮೆಟೊ ಹಾಕ್ಕೊಂಡು ಮಾಡೋವಂಥದ್ದು. ಇಲ್ಲಿ ಸಪ್ಪನ ಬೇಳೆ ಸಾರು ಮಾಡ್ಲಿಕ್ಕತ್ತೀನಿ. ಇದಕ್ಕೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಹಾಕ್ಕೊಂಡು ಸಪ್ಪಗಲ್ಲ ಅಂಥೇಳಿ ಒಂದು ಸ್ವಲ್ಪ ಹಸಿಮೆಣಸಿಗೆ ನಾನು ಒಗ್ಗರಣೆಗೆ ಹಾಕ್ಕೊಂಡಿನಿ. ಕರಿಬೇವು, ಕೊತ್ತಂಬರಿ, ಈ ಕಡೆ ಅನ್ನಕ್ಕಿದ್ದೀನಿ ನಾನು. ಸೊ ಕರಿಬೇವು, ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಹುಳಿ ಹಾಕ್ಕೊಂಡಿನಿ. ಬೇಳೆ ಕುದಿಸಿದ್ಮೇಲೆ ಅದರೊಳಗೆ ಟೊಮ್ಯಾಟೊ, ಅರಿಶಿನ, ಉಪ್ಪು ಅಷ್ಟೇ ಹಾಕೀನಿ. ಸ್ವಲ್ಪ ಹುಳಿ ಹಾಕ್ಕೊಂಡಿನಿ. ಸೊ ಒಗ್ಗರಣೆ ಕೊಟ್ಕೊಂಡಿನಿ. ಇದಕ್ಕೆ ಸ್ವಲ್ಪ ನೀರು ಎಷ್ಟು ಬೇಕು, ಉಪ್ಪು, ಹುಳಿ, ಖಾರ ನೋಡಿಕೊಂಡು ಮತ್ತು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ನೀವು ಹಾಕೋಬೋದು. ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಊಟ ಮಾಡ್ಲಿಕ್ಕೆ. ಇದ್ರ ಜೊತೆ ಒಂದು ಹುರಿದಿದ್ದ ಮೆಣಸಿನ್ಕಾಯಿ ಏನಾರು ತೊಗೊಂಡ್ರೆ ಇನ್ನೂ ಚೆಂದ ಇರ್ತದೆ. ಯಾಕಂದರೆ ಸಪ್ಪನ ಬೇಳೆ ಎಲ್ಲ ಆಮೇಲೆ ನನ್ನ ಮಗಳಿಗೆ ಸಾರು ಅಂದರೆ ಭಾಳ ಇಷ್ಟ. ಆಮೇಲೆ ಸ್ವಲ್ಪ ಖಾರ ಬೇಕನ್ನೋರು ಈ ಬೆಂಡೆಕಾಯಿ ಸಾರು ಇರ್ತದಲ್ಲ ಅದು ಊಟ ಮಾಡ್ತಾರೆ ಅಂಥೇಳಿ ಸ್ವಲ್ಪ ಉಪ್ಪು ನೋಡಿದೆ, ಉಪ್ಪು ಕಮ್ಮಿ ಅನ್ನಿಸ್ತು ನನಗೆ. ಹಾಗಾಗಿ ಒಂದು ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊಂಡಿನಿ. ಆಮೇಲೆ ಈ ಕಡೆ ಅನ್ನ ರೆಡಿ ಆಗುತ್ತೆ ನೋಡ್ರಿ. ನನ್ನ ಸಿಂಕೆಲ್ಲ ಎಷ್ಟು ಗಲೀಜಾಗೈತೆ. ಇದು ಆಗಸ್ಟಿಗೆ ನಾನು ಹಾಗೆ ಈ ಕಡೆ ಪಟ ಅಂತೆಲ್ಲನೂ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಅಂದರೆ ಈಗ ಅದು ಆಗಲಿ ಬಿಡು ಅಂತ ಬಿಟ್ವಿ ಅಂದರೆ ಟೈಮ್ ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ಮಾಡ್ಕೋಬೋದು. ಕಡೆ ಅಡುಗೆ ಆಗೋಷ್ಟಿಗೆ ನಾನು ಅದೆಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಉಪ್ಪು ಖಾಲಿ ಇತ್ತು, ಉಪ್ಪಿನ ಡಬ್ಬ ತೊಳೆದೀನಿ. ಆಮೇಲೆ ಇದು ಒಣಗಿದ್ಮೇಲೆ
ಉಪ್ಪು ಹಾಕೋತೀನಿ. ಇಲ್ಲಿ ಮಜ್ಜಿಗೆ ಮಾಡೋಣ ಅಂಥೇಳಿ ಜೀರಿಗೆ ಪುಡಿ, ಮೆಣಸಿನ ಪುಡಿ, ಉಪ್ಪು ಮತ್ತು ಬೆಳ್ಳುಳ್ಳಿ ಜಚ್ಕೊಂಡು ಇಟ್ಕೊಡೀನಿ. ಆಮೇಲೆ ಹಾಲಿನ ಪ್ಯಾಕೆಟು ಮೊಸರಿನ ಪ್ಯಾಕೆಟ್ ಕಟ್ ಮಾಡ್ಬೇಕಾದ್ರೆ ಯಾವಾಗೂ ಫುಲ್ ಕಟ್ ಮಾಡಬೇಡ್ರಿ, ಇಷ್ಟೇ ಕಟ್ ಮಾಡಿರಿ. ಯಾಕಂದರೆ ಇದು ಒಂದು ಪೀಸು ಹೊರಗಡೆ ಎಲ್ಲರೂ ಬಿತ್ತಂದ್ರೆ ಇದು ಒಂದೇ ಹಾಸ್ಲಿಕ್ಕಾಗಲ್ಲ. ಅದಕ್ಕೆ ಅದನ್ನು ಸ್ವಲ್ಪ ಇದ್ರ ಜೊತೆಗೆ ಇದ್ದು ನಾವು ಈ ಪ್ಯಾಕೆಟ್ ಜೊತೆಗೆ ಇದನ್ನು ಬಿಸಾಕ್ತೀವಿ ಅಂದರೆ ಇದು ಇದ್ರ ಜೊತೆಗೇ ಅದು ರಿಯೂಸಿಗೆ ಹೋಗುತ್ತೆ. ಇದು ಇಲ್ಲ, ಕೊತ್ತಂಬರಿ ಇಲ್ಲ, ಇಲ್ಲಾಂದರೆ ಅದೊಂದು ಸ್ವಲ್ಪ ಹಾಕ್ತಿದ್ದೆ ನಾನು. ಮೊಸರು ಮನೆಗೆ ಮಾಡಿದ್ದು ಇದೆ, ಸ್ವಲ್ಪ ಸರಿ ಆಗಿಲ್ಲ ಅದು, ಅದಕ್ಕೆ ಹೊರಗಿನ ತರಿಸಿನಿ. ಮತ್ತು ಅದು ಗಿಡಕ್ಕೆ ಹಾಕ್ಬಿಡ್ತೀನಿ. ಅದು 2 ದಿವಸ ಆಯಿತು, ಸ್ಮೆಲ್ ಆಗ್ಬಿಡ್ತು. ನಾನು ಫ್ರಿಜ್ನಾಗ ಇಡೋದು ಮರ್ತುಬಿಟ್ಟಿನಿ. ಈಗ ಸ್ವಲ್ಪ ಗಟ್ಟಿ ಆಯಿತು, ಸ್ವಲ್ಪ ನೀರು ಹಾಕ್ತೀನಿ. ಸೊ ರೆಡಿ, ಮಜ್ಜಿಗೆನೂ ರೆಡಿ, ಊಟ ರೆಡಿ. ಫ್ರೆಂಡ್ಸ್, ಇವತ್ತು ಮೇಲೆಯಿಂದ ಹೂವು ಕಟ್ಕೊಂಡು ಬಂದೀನಿ. ಒಂದು ಡ್ರಮ್ ಸ್ಟಿಕ್ ಆಗಿತ್ತಲ್ಲ ನುಗ್ಗೆಕಾಯಿ, ಅದು ಒಂದು ಕಡ್ದೀನಿ. ಇದಿಷ್ಟು ಹೂವು ಈಗ ಒಂದು ಸ್ವಲ್ಪ ದೇವ್ರ ಪೂಜೆಗೆ ಮಾಡ್ಕೊಳ್ಳಿಕ್ಕೆ. ನನಗೆ ಬೆಳಗ್ಗೆ ಇವತ್ತು ನೀರು ಬಂದಿತ್ತು, ಸೊ ಗಿಡದ ಕೆಲಸ ಮಾಡ್ಬೇಕಾರೆ ಹಾಗೆ ಫಾಸ್ಟಾಗಿ ಇವನ್ನ ನಾನು ಹಾಗೆ ತೊಗೊಂಡು ಬಂದೆ. ಇವು ಬೆಂಡೆಕಾಯಿ ಎಷ್ಟು ಫ್ರೆಶ್ ಆಗದವು ನೋಡ್ರಿ, ಇವಾಗೆ ಕಟ್ಕೊಂಡು ಬಂದೀನಿ. ಇದಿಷ್ಟು ಹೂಗಳು. ಸೊ ಹೂಗಳನ್ನ ಅಷ್ಟು ಚೆನ್ನಾಗಿ ಬರಕತ್ತವ. ಸ್ವಲ್ಪ ನೀರು ಇರಲಾರ್ದಕ್ಕೆ ತೊಂದರೆ ಆಗಿತ್ತು. ಆ ನೀರು ಇರಲಾರ್ದಾಗ ನಾನು ಹೆಂಗೆ ಮ್ಯಾನೇಜ್ ಮಾಡೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸೊ ಇದು ಇವತ್ತಿನ ಒಂದು ಹಾರ್ವೆಸ್ಟ್ ಅನ್ಕೋರಿ, ಸ್ಮಾಲು. ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡೋಣ, ಬರೀ ಮೇಲೆ ಹೋಗೋಣ. ಹಾಗೆ ಫ್ರೆಂಡ್ಸ್, ನಾನು ಮೀಶೋಯಿಂದ ಇವತ್ತೊಂದು ವಾಲ್ ಹ್ಯಾಂಗಿಂಗ್ ತರಿಸಿದ್ದೆ. ಹೆಂಗೈತೆ ಅಂತ ಹೇಳ್ರಿ. ಇದು 107 ರುಪೀಸಿಗೆ ನಂಗೆ ಬಂತು. ಸೊ ಫ್ರೀ ಡೆಲಿವರಿ 107ರಿಗೆ ನಿಮಗೆ ವಿತ್ ಡೆಲಿವರಿ ಇದು ಬಂದು ರೀಚ್ ಆಗುತ್ತಾ. ಹಾಗೆ ನೋಡಿದೆ, ಇಷ್ಟ ಆಯಿತು, ಅದಕ್ಕೆ ತಂದ್ಕೊಂಡೆ. ಇದು ನೋಡ್ರಿ, ವಾಲ್ ಹ್ಯಾಂಗಿಂಗ್ ಇದೆ ಮನೆಗೆ. ಸೊ ಮನೆ ಮುಂದೆ ಹೊರಗಡೆ ಎಲ್ಲ ಹಾಕೋಕ್ಕೆ ನಿಮಗಿದು ಚಲೋ ಅನಿಸುತ್ತೆ ಅಂಥೇಳಿ ನಾನು ಇದನ್ನು ತೊಗೊಂಡಿನಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಹೇಳ್ರಿ. ಚಲೋ ಇತ್ತು ಅಂತಂದರೆ ಕಮೆಂಟ್ ಮಾಡಿರಿ. ಸೊ ಓಕೆ, ಈ ಥರದಕ್ಕೆ ಒಂದಿಷ್ಟು ಕಲೆಕ್ಷನ್ಸ್ ನನ್ನ ಹತ್ರ ಇದ್ದಾವೆ. ಅಂದರೆ ಮನೆಗೆ ಡೆಕೋರ್ ಆಗೋದು ಇದು ಈ ಥರ ಅಂತಲ್ಲ, ಅದನ್ನೆಲ್ಲ ನಾನು ಹೊಸ ಮನೆಗೆ ಹಾಕ್ಕೊತೀನಿ.